ರಾಯರಿಗೆ ಗಂಧವನ್ನು ಯಾಕೆ ಹಚ್ಚಬೇಕು? ಗಂಧದಲ್ಲಿರುವಂತಹ ಒಂದು ಪರಿಮಳ ಅಥವಾ ಗಂಧದಲ್ಲಿರುವಂತಹ ಶಕ್ತಿ ಏನಾಗಿರಬಹುದು? ರಾಯರಿಗೆ ಗಂಧ ಅಂದರೆ ಯಾಕೆ ಇಷ್ಟ? ಗಂಧವನ್ನೇ ಯಾಕೆ ಹಚ್ಚಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ರಾಯರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ಮಂತ್ರಾಲಯದ ಪ್ರಭು ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಹೋದಾಗ ಅಥವಾ ಅವರ ಫೋಟೋ ನೋಡಿದಾಗ ನಮಗೆ ಮೊದಲು ನೆನಪಾಗೋದೇ ಆ ಸುಂದರವಾದ ಗಂಧದ ಲೇಪನ. ಆದರೆ ರಾಯರಿಗೆ ಈ ಗಂಧವನ್ನು ಯಾಕೆ ಹಚ್ಚುತ್ತಾರೆ? ಇದರ ಹಿಂದಿರೋ ಆಳವಾದ ಅರ್ಥ ಏನು? ಬನ್ನಿ ಇವತ್ತು ತಿಳಿಯೋಣ. ಮೊದಲನೆಯದಾಗಿ ಇದು ಭಕ್ತರ ಪ್ರೀತಿಯ ಸಂಕೇತ. ರಾಯರು ಸಜೀವವಾಗಿ ಬೃಂದಾವನದಲ್ಲಿ ಸದಾ ಯೋಗ ನಿದ್ರೆಯಲ್ಲಿದ್ದಾರೆ. ಗಂಧವು ತಂಪು ನೀಡುವ ಗುಣ ಹೊಂದಿದೆ. ನಮ್ಮ ಪ್ರೀತಿಯ ಗುರುಗಳಿಗೆ ಯಾವುದೇ ಶಾಖದ ತಾಪ ತಟ್ಟಬಾರದು. ಅವರು ಸದಾ ಶೀತಲವಾಗಿ ಮತ್ತು ಶಾಂತವಾಗಿರಲಿ ಎಂಬ ಭಾವನೆಯಿಂದ ಈ ಗಂಧದ ಲೇಪನೆ ಮಾಡಲಾಗುತ್ತದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಾತ್ವಿಕತೆ ಮತ್ತು ಜ್ಞಾನ. ಗಂಧದ ಆ ಹಳದಿ ಬಣ್ಣವು ಜ್ಞಾನ ಮತ್ತು ವೈರಾಗ್ಯದ ಸಂಕೇತ. ರಾಯರು ಜ್ಞಾನದ ನಿಧಿ. ಅವರ ಸನ್ನಿಧಿಯಲ್ಲಿ ಹರಡಿರುವ ಗಂಧದ ಸುವಾಸನೆಯು ಅಲ್ಲಿಗೆ ಬರುವ ಭಕ್ತರ ಮನಸ್ಸನ್ನು ಪ್ರಶಾಂತಗೊಳಿಸಿ ನಮ್ಮಲ್ಲಿ ಸಾತ್ವಿಕ ಗುಣಗಳನ್ನು ಬೆಳೆಸುತ್ತದೆ. ಅಹಂಕಾರದ ನಾಶ. ಇನ್ನೊಂದು ವಿಶೇಷವಾದ ಆಧ್ಯಾತ್ಮಿಕ ಅರ್ಥ ಎಂದರೆ ಗಂಧವನ್ನು ತೇದಷ್ಟು ಸುಗಂಧ ಬರುತ್ತದೆ. ಹಾಗೆಯೇ ಮನುಷ್ಯ ಕೂಡ ತನ್ನ ಅಹಂಕಾರವನ್ನು ಭಕ್ತಿಯಲ್ಲಿ ಕರಗಿಸಿಕೊಂಡಾಗ ಮಾತ್ರ ಅವನ ಜೀವನ ಸುಗಂಧಮಯವಾಗುತ್ತದೆ ಎಂಬ ದೊಡ್ಡ ಪಾಠವನ್ನು ಇದು ನಮಗೆ ಕಲಿಸುತ್ತದೆ. ಏನಪ್ಪ ಅಂತಂದರೆ ಗಂಧವನ್ನು ತೇದಷ್ಟು ತನ್ನ ಅಹಂಕಾರವನ್ನು ಭಕ್ತಿಯಲ್ಲಿ ಕರಗಿಸಿಕೊಂಡಾಗ ಮಾತ್ರ ಅವನ ಜೀವನ ಸುಗಂಧಮಯವಾಗುತ್ತದೆ. ಗಂಧ ತೇದಷ್ಟು ನಮ್ಮ ಅಹಂಕಾರ ಕರಗುತ್ತದೆ ಎಂಬ ನಂಬಿಕೆ ಇದೆ ಅಂತಲೇ ಹೇಳ್ಬೋದು. ನಾವು ಕಲಿತಂಥ ಪಾಠ ಆಗಿರುತ್ತೆ. ಇದು ನಮಗೆ ಕಲಿಸುತ್ತದೆ. ಗಂಧ ತೇದಷ್ಟು ನಮ್ಮ ಅಹಂಕಾರ ಹೇಳಿದಾಗ ನಮಗೆ ಒಂದು ಪಾಠ ಕಲಿಸುತ್ತದೆ. ಹೀಗೆ ಪ್ರೀತಿ, ಭಕ್ತಿ ಮತ್ತು ವಿಜ್ಞಾನದ ಸಮ್ಮಿಲನವೇ ಈ ಗಂಧದ ಸೇವೆ. ಪ್ರತಿ ಗುರುವಾರ ರಾಯರಿಗೆ ಈ ಗಂಧದ ಅಲಂಕಾರ ನೋಡುವುದೇ ಒಂದು ಕಣ್ಣು ತುಂಬುವ ಸಂಭ್ರಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯೋದನ್ನು ಮರೆಯಬೇಡಿ. ವರ್ಧಂತಿ ಮುಗಿದ ನಂತರ ಮೊನ್ನೆ ಏನು ವರ್ಧಂತಿ ಆಯ್ತಲ್ವಾ? ವರ್ಧಂತಿ ಮುಗಿದ ನಂತರ ನಾಳೆ ಬರುವ ಗುರುವಾರ ವಿಶೇಷ ವಾರ ಅಂತ ಹೇಳ್ಬೋದು. ವಿಶೇಷ ಗುರುವಾರ ಅಂತಲೇ ಹೇಳ್ಬೋದು. ಮತ್ತು ಒಂದು ದಿನ ವರ್ಧಂತಿ ಮಾಡಿ ಪೂಜೆ ರಾಘವೇಂದ್ರ ಸ್ವಾಮಿ ಮುಗಿಸೋದಲ್ಲ ಸ್ನೇಹಿತರೆ. ವರ್ಧಂತಿ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿ ವಿಚಾರ. ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಮನೆಯಲ್ಲಿ ಈ ರೀತಿ ವರ್ಧಂತಿ ಪೂಜೆ ಮಾಡಿದಿರೋ ಅಂಥವರು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ರಾಯರು ನಮ್ಮ ಮನಸ್ಸಿನಲ್ಲಿರಬೇಕು, ನಮ್ಮ ಮನೆಗೆ ಬರಬೇಕು ಅಂತ ಹೇಳೋದಾದರೆ ಈ ಪೂಜೆಯನ್ನು ಮಾಡಬಹುದು. ಏನಪ್ಪ ಅಂತಂದರೆ ನೀವು ವರ್ಧಂತಿ ಆದಮೇಲೆ ವರ್ಧಂತಿ ಪೂಜೆ ಮನೆಯಲ್ಲೇ ಮಾಡಿದ್ದೀರ ಅಂತಂದಾಗ ಈ ಗುರುವಾರ ನೆಕ್ಸ್ಟ್ ಗುರುವಾರ ನೀವು ಮಾಡಬೇಕಾದಂಥ ಪೂಜೆ ಯಾವ ರೀತಿ ಇರಬೇಕು ಅಂತ ಹೇಳೋದಾದರೆ, ವರ್ಧಂತಿ ಉತ್ಸವದ ನಂತರ ಬರುವ ಗುರುವಾರದ ಪೂಜೆ ಬಹಳ ವಿಶೇಷ. ಉತ್ಸವದ ನಂತರ, ಸಂಭ್ರಮದ ನಂತರ ರಾಯರು ಕೃಪೆ ನಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸಲು ಈ ದಿನ ಉತ್ತಮ. ಸಾಮಾನ್ಯವಾಗಿ ದೊಡ್ಡ ಉತ್ಸವಗಳ ನಂತರ ಪೂಜೆ ಕ್ರಮದಲ್ಲಿ ಕೆಲವು ಬದಲಾವಣೆ ಇರುತ್ತೆ. ಅದು ಹೇಗೆ ಇರಲಿ ಬದಲಾವಣೆ ಅಂತ ತಿಳಿಸ್ಕೊಡ್ತೀನಿ. ವರ್ಧಂತಿ ಉತ್ಸವದಂತಹ ದೊಡ್ಡ ಕಾರ್ಯಕ್ರಮಗಳು ನಂತರ ಮನೆಯ ಪೂಜಾ ಕೋಣೆಯಲ್ಲಿ ಗೊಂದಲವಿರಬಾರ್ದು. ಮನಸ್ಸು ಶುದ್ಧಿಯಾಗಿರಬೇಕು, ಗೊಂದಲವಿರಬಾರ್ದು ಮತ್ತು ಸ್ವಚ್ಛತೆ ಇಟ್ಕೋಬೇಕು. ಪೂಜಾ ಪಾತ್ರೆಗಳನ್ನಾಗಿರ್ಬೋದು, ದೀಪಗಳನ್ನಾಗಿರ್ಬೋದು, ರಾಯರ ಪಟವನ್ನಾಗಿರ್ಬೋದು ಮತ್ತೊಮ್ಮೆ ಮಡಿಯಾಗಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಮತ್ತು ಶಾಂತ ವಾತಾವರಣ. ಉತ್ಸವದ ಹಬ್ಬದ ನಂತರ ಈ ಗುರುವಾರದ ಪೂಜೆ ಅತ್ಯಂತ ಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಕೂಡಿರಬೇಕು. ವರ್ಧಂತಿ ಉತ್ಸವ ಸುಸೂತ್ರವಾಗಿ ನೆರವೇರಿದ್ದಕ್ಕೆ ರಾಯರಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಪೂಜೆಯ ಮುಖ್ಯ ಉದ್ದೇಶ. ಸಂಕಲ್ಪ ಮಾಡ್ಕೋಬೇಕು. ರಾಯರೇ, ನಿಮ್ಮ ಜನ್ಮದಿನದ ಉತ್ಸವವನ್ನು ಭಕ್ತಿಯಿಂದ ಆಚರಿಸುವ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಸದಾ ನಮ್ಮನ್ನು ರಕ್ಷಿಸು ಎಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಫಸ್ಟು ರಾಯರ ಪೂಜೆ ಮಾಡುವ ಮುನ್ನ ಈ ರೀತಿ ಸಂಕಲ್ಪ ಮಾಡ್ಕೋಬೇಕು. ತುಳಸಿ ಅರ್ಚನೆ ಅಂದರೆ ರಾಯರಿಗೆ ಅತ್ಯಂತ ಪ್ರಿಯವಾದ ತುಳಸಿಯಿಂದ 108 ಬಾರಿ ನಾಮಾವಳಿ ಪಠಿಸುತ್ತಾ ಅರ್ಚನೆ ಮಾಡಬೇಕು. ನೈವೇದ್ಯಕ್ಕೆ ಏನು ಮಾಡಬೇಕು?
ಉತ್ಸವದ ಸಮಯದಲ್ಲಿ ಅದ್ಧೂರಿ ಅಡುಗೆ ಮಾಡಿರ್ತೀರಿ ಅಲ್ವಾ? ಆದರೆ ಈ ಗುರುವಾರ ಸರಳ ಹಾಗೂ ಸಾತ್ವಿಕ ನೈವೇದ್ಯಕ್ಕೆ ಆದ್ಯತೆ ನೀಡಬಹುದು. ಯಾಕಂದರೆ ಉತ್ಸವ ಅಂದ ತಕ್ಷಣ ನಮಗೆ ಎಲ್ಲೆಲ್ಲೋ ಈ ಖುಷಿ ಬಂದಿರುತ್ತೆ, ಎಲ್ಲಿಂದನೋ ಖುಷಿ ಬಂದಿರುತ್ತೆ. ರಾಯರ್ದು ಇವತ್ತು ಉತ್ಸಾಹ ಇದೆ ಅಂದರೆ ಜನ್ಮದಿನ ಇದೆ, ಇವತ್ತು ಏನಾದರೂ ಪಾಯಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ನಾನು ಹೋಳಿಗೆ ನೈವೇದ್ಯಕ್ಕೆ ಮಾಡಿದ್ದೆ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಹೋಳಿಗೆನ ಮಾಡಿಬಿಟ್ಟು ನಾನು ನೈವೇದ್ಯ ಮಾಡಿದ್ದೆ ರಾಯರ ವರ್ಧಂತಿ ದಿನ. ಆ ರೀತಿ ಮನಸ್ಸಿಗೆ ತುಂಬ ಖುಷಿ ಪಟ್ಟಾಗ ನಾವು ರಾಯರಿಗೆ ಈ ರೀತಿ ಸ್ವೀಟ್ ಮಾಡೋದರಲ್ಲಿ ನಮಗೂ ತುಂಬ ಖುಷಿ ತೃಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಗುರುವಾರದ ಒಂದು ನೈವೇದ್ಯಕ್ಕೆ ಏನು ಮಾಡಬೇಕು, ಉತ್ಸವದ ಸಮಯದಲ್ಲಿ ಅದ್ಧೂರಿ ಅಡುಗೆ ಮಾಡಿರ್ತೀರಲ್ವ, ಆದರೆ ಈ ಗುರುವಾರ ಸರಳವಾಗಿ ಆ ಪಾಯಸ ಅಥವಾ ಹುಗ್ಗಿ, ರಾಯರಿಗೆ ಪ್ರಿಯವಾದ ಅಕ್ಕಿ ಪಾಯಸ ಅಥವಾ ಹೆಸರುಬೇಳೆ ಹುಗ್ಗಿ ಮಾಡಿ ನೈವೇದ್ಯ ಮಾಡಿದರೆ ರಾಯರು ತೃಪ್ತಿ ಪಡ್ತಾರೆ ಅಂತಲೇ ಹೇಳ್ಬೋದು. ತಾಂಬೂಲ ಕೇವಲ ಹಣ್ಣು ಮತ್ತು ಕಲ್ಸಕ್ಕರೆ ಅರ್ಪಿಸಿದರೂ ಖುಷಿ ಪಡ್ತಾರಂತಲೇ ಹೇಳ್ಬೋದು, ತೃಪ್ತಿ ಪಡ್ತಾರಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ರಾಘವೇಂದ್ರ ಸ್ವಾಮಿಗಳ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಾಯರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.